Hello guys, welcome back to Banking Kannadiga. In this video, I am going to discuss about Union Bank LBO waiting list and the scorecard. And when I called UBA recruitment cell, they are not responding. They are just saying keep in touch with the official website. And what I am telling is not official information. It's just my idea and opinion. I have seen so many recruitments notification. They also follow the same. So let's start the discussion. ಸೊ ಯೂನಿಯನ್ ಬ್ಯಾಂಕ್ ಎಲ್ ಬಿ ಹೋಗಿ ನೀವು ಕಾಲ್ ಮಾಡಿದ್ರು ಅವರು ಅಫಿಷಿಯಲ್ ವೆಬ್ಸೈಟಲ್ಲಿ ಟಚಲ್ಲಿರಿ ಅಂತ ಹೇಳ್ತಾರೆ. ಆ್ಯಂಡ್ ಸ್ಕೋರ್ ಕಾರ್ಡಿಗೂ ಅದೇ ಹೇಳ್ತಿರೋದು. ಬಟ್ ಸ್ಕೋರ್ ಕಾರ್ಡು ಮೇ ಬಿ ನಮ್ಮದು ಜಾಯ್ನಿಂಗ್ ಎಲ್ಲ ಆದಮೇಲೆ ಬಿಡ್ಬೋದು. ಅಕಸ್ಮಾತ್ ಅವರು ಜಾಯ್ನಿಂಗ್ ಆದಮೇಲೂ ಬಿಟ್ಟಿಲ್ಲ ಅಂತಂದರೆ ಈಗಲೇ ನೀವು ಒಂದು ಆರ್ ಟಿ ಐ ಫೈಲ್ ಮಾಡಿ. ಆರ್ ಟಿ ಐಗೆ ಏನೂ ದುಡ್ಡಾಗಲ್ಲ. ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ 10 ರೂಪಾಯಿ ತಗೋತಾರೆ. ಬಿ ಪಿ ಎಲ್ ಕಾರ್ಡ್ ಇದ್ದರೆ 10 ರೂಪೀಸ್ ತಗೊಳ್ಳಲ್ಲ, 0 ರೂಪೀಸು. ನೀವು ಆರ್ ಟಿ ಐ ಫೈಲ್ ಮಾಡಿದರೆ ಅವರು ರೆಕ್ರೂಟ್ಮೆಂಟ್ ಪ್ರೊಸೆಸ್ ಫುಲ್ ಮುಗಿದ ಮೇಲೆ ಮ್ಯಾಂಡೇಟರಿಯಾಗಿ ಅವ್ರು ಇನ್ಫಾರ್ಮೇಷನ್ ಕೊಡಲೇಬೇಕು. ನಾನು ಆರ್ ಟಿ ಐದು ರಿಪ್ಲೈನ ನಾನು ನಿಮಗೆ ಪೋಸ್ಟ್ ಮಾಡಿರೋದು. ಅಂದರೆ ರಿಕ್ರೂಟ್ಮೆಂಟ್ ಇನ್ನೂ ಅಂಡರ್ ಪ್ರೊಸೆಸ್ ಇದೆ ಅಂತ ನನಗೆ ಸ್ಕೋರ್ ಕಾರ್ಡ್ ರಿಪ್ಲೈ ಬಂದಿರಲಿಲ್ಲ. ಬಟ್ ನಿಮಗೆ ಬರುತ್ತೆ. ಆ್ಯಂಡ್ ನಾನು ಕೂಡ ನಮ್ಮ ಕರ್ನಾಟಕ ಸ್ಟೇಟ್ದು ಕ್ಯಾಟಗರಿ ವೈಸ್ ಕಟ್ ಆಫ್ಗೆ ಮತ್ತು ನನ್ನ ಸ್ಕೋರ್ ಕಾರ್ಡ್ಗೆ ಆರ್ ಟಿ ಐ ಫೈಲ್ ಮಾಡಿದ್ದೀನಿ. ಆ್ಯಂಡ್ ಮಾಡ್ತೀನಿ, ಮಾಡೋಕ್ಕಾಗಿಲ್ಲ. ನಿನ್ನೆ ಟ್ರೈ ಮಾಡಿದೆ, ಎರರ್ ಬಂತು. ಆರ್ ಟಿ ಐ ಸ್ವಲ್ಪ ಬ್ಯುಸಿ ಇರುತ್ತೆ ಅದು ವೆಬ್ಸೈಟು. ಆ್ಯಂಡ್ ಅದು ನಾನು ಶೇರ್ ಮಾಡ್ತೀನಿ. ಅವ್ರೇನಾದ್ರು ಸ್ಕೋರ್ ಕಾರ್ಡ್ ಬಿಟ್ಟಿಲ್ಲ ಅಂದರೂ ನಮ್ಮ ಸ್ಕೋರ್ ಅಂತೂ ನಮಗೆ ಗೊತ್ತಾಗುತ್ತೆ, ಕಟ್ ಆಫ್ ಅಂತೂ ಗೊತ್ತಾಗುತ್ತೆ. ಸೊ ಈಗ ನೆಕ್ಸ್ಟು ವೇಟಿಂಗ್ ಲಿಸ್ಟ್ ಬಗ್ಗೆ. ವೇಟಿಂಗ್ ಲಿಸ್ಟು ಅವರು ಅಫಿಷಿಯಲಾಗಿ ಏನೂ ಹೇಳ್ತಿಲ್ಲ. ಬಟ್ ವೇಟಿಂಗ್ ಲಿಸ್ಟ್ ಹೇಗೆ ವರ್ಕ್ ಆಗೋದು ಅಂತಂದರೆ, ಈಗ ಯಾರಾದರೂ ಜಾಯ್ನ್ ಆಗಲಿಲ್ಲ ಅಂದರೆ 28 ಅಥವಾ ಮೆಡಿಕಲಲ್ಲಿ ಯಾರನ್ನೂ ಆ ಥರ ಡಿಸ್ಕ್ವಾಲಿಫೈ ಮಾಡಲ್ಲ, ಚಿಕ್ಕ ತಪ್ಪಿಗೆಲ್ಲ. ಆ ಥರ ಆದರೆ ಮಿಸ್ ಆಗಿ ಏನಾದರೂ ಒಬ್ರದ್ದು ಅಥವಾ ಎಷ್ಟೋ. ಆ್ಯಂಡ್ ಯಾರೋ ಇಂಟ್ರೆಸ್ಟ್ ಇಲ್ಲ ಅಥವಾ ಎಸ್ ಬಿ ಐ ಪಿ ಒ ಆಗುತ್ತೋ, ಅಥವಾ ಎಸ್ ಬಿ ಐ ಪಿ ಒ ಅಂತೀನಿ, ಐ ಬಿ ಪಿ ಎಸ್ ಪಿ ಒನೂ ಬರೆದಿದ್ದಾರೆ, ಅವ್ರದ್ದು ಕ್ಲಿಯರ್ ಆಗಿರುತ್ತೆ. ಅವ್ರೇನಾದ್ರು ಬೇಡ ನಾನು ಪಿ ಒಗೆ ಹೋಗ್ತೀನಿ, ಅಥವಾ ಆರ್ ಬಿ ಪಿ ಒ ಇರೋರು ಆಲ್ರೆಡಿ ನಾನು ಆರ್ ಬಿ ಪಿ ಒದಲ್ಲಿ ಇರ್ತೀನಿ, ಆ ಥರ ಇದ್ದವ್ರು ಏನಾದರೂ ಜಾಯ್ನ್ ಆಗಲಿಲ್ಲ ಅಂತ ಅಂದರೆ ಮಿಸ್ ಆಗಿ, ಆವಾಗ ನೀವು ಅವ್ರು ಬಿಟ್ಟು ನೆಕ್ಸ್ಟ್ ರ್ಯಾಂಕ್ ವೈಸ್ ಯಾರಿದ್ರು ಇನ್ನು ಉಳಿದಿರೋ 300 ಜನ ಇಂಟರ್ವ್ಯೂ ಕೊಟ್ಟಿರೋರು, ಅವರು 300 ಜನದಲ್ಲಿ ಚಾನ್ಸ್ ಸಿಗುತ್ತೆ ನಿಮ್ಮ ಸ್ಕೋರ್ ವೈಸು, ಮೆರಿಟ್ ಲಿಸ್ಟ್ ವೈಸು. ಆ್ಯಂಡ್ ಇದರಲ್ಲಿ ಸ್ಕೋರ್ ಕಾರ್ಡ್ ಬಿಟ್ಟಿಲ್ಲ. ಅದರಿಂದ ವೇಟಿಂಗ್ ಲಿಸ್ಟಲ್ಲಿ ಯಾರ್ಯಾರು ಇದ್ದೀರಾ, ಎಷ್ಟು ಜನ ಇದ್ದೀರಾ, ಅಥವಾ ನೀವು ಎಷ್ಟನೇ ಪ್ಲೇಸಲ್ಲಿ ಇದ್ದೀರಾ ವೇಟಿಂಗ್ ಲಿಸ್ಟಲ್ಲಿ, ಅದು ಗೊತ್ತಾಗಲ್ಲ. ಆ್ಯಂಡ್ ಅವರು ನಿಮ್ಮ ವೇಟಿಂಗ್ ಲಿಸ್ಟ್ ಬಿಟ್ಟರು ಅದರಲ್ಲಿ ಅವರು ನಿಮ್ಮ ಸ್ಕೋರ್ ವೈಸು ಮೆರಿಟ್ ಲಿಸ್ಟ್ ಬಿಡಲ್ಲ, ನಿಮ್ಮ ರಿಜಿಸ್ಟರ್ ನಂಬರ್ ವೈಸು ಮೆರಿಟ್ ಲಿಸ್ಟ್ ಬಿಡೋದು. ಆ್ಯಂಡ್ ನೀವು ಯೂನಿಯನ್ ಬ್ಯಾಂಕ್ ಅಪ್ರೆಂಟಿಸ್ ನೋಟಿಫಿಕೇಷನ್ ಸೆಪ್ಟೆಂಬರಲ್ಲಿ ಆಗಸ್ಟಲ್ಲಿ ಆಗಿದ್ದು, ಅಲ್ಲಿ ಕೂಡ ಅವರು ವೇಟಿಂಗ್ ಲಿಸ್ಟ್ ಬಿಟ್ಟಿದ್ರು. ಆಫ್ಟರ್ ಮೆಡಿಕಲ್ ಇದಾದಮೇಲೆ, ಏನು ಮೆಡಿಕಲ್ ಫಿಟ್ನೆಸ್ ಇದೆಯಲ್ಲ ಅದಾದಮೇಲೆ ಅಲ್ಲಿ ವೇಟಿಂಗ್ ಲಿಸ್ಟ್ ಬಿಟ್ಟಿದ್ರು. ಆ್ಯಂಡ್ ವೇಟಿಂಗ್ ಲಿಸ್ಟಲ್ಲಿ ಮತ್ತೆ PDF ಬಿಟ್ಟಿದ್ರು. ವೇಟಿಂಗ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿರೋರು ಯಾರು ಅಂತಲೂ ಬಿಟ್ಟಿದ್ರು. ಸೊ ಇಲ್ಲಿ ಯಾರು ಜಾಯ್ನ್ ಆಗಲಿಲ್ಲ ಅಂತ ಅಂದರೆ ವೇಟಿಂಗ್ ಲಿಸ್ಟ್ ಬರ್ಬೋದು. ಸೊ ಅದೊಂದು ಚಾನ್ಸ್ ಇದೆ ವೇಟಿಂಗ್ ಲಿಸ್ಟೇ. ಬಟ್ ಅಫಿಷಿಯಲಾಗಿ ಅವರೇನು ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಬಟ್ ಜಾಯ್ನ್ ಆಗಲಿಲ್ಲ ಅಂದರೆ ಅವ್ರ ಪ್ಲೇಸಿಗೆ ನೆಕ್ಸ್ಟ್ ಯಾರು ಟಾಪ್ ರ್ಯಾಂಕರ್ಸ್ ಇರ್ತಾರೆ ಅವ್ರನ್ನ ರೆಕ್ರೂಟ್ ಮಾಡ್ಕೋತಾರೆ. ಸೊ ನಾನು ಕೇಳಿದ ಮಟ್ಟಿಗೆ ಹೇಳಿದ್ದು ವೇಟಿಂಗ್ ಲಿಸ್ಟು ಜಾಯಿನ್ ಯಾರಾಗಲ್ಲ ಅವ್ರ ಪ್ಲೇಸಿಗೆ ಅವ್ರನ್ನ ಒಟ್ಟಿಗೆ ಬೇಗ ಅಂತೂ ಬರುತ್ತೆ. ಆ ಥರ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ವೀಕಲ್ಲೇ, ಈಗ 28 ಅಂದರೆ ನೆಕ್ಸ್ಟ್ ವೀಕ್ ಅಷ್ಟರೊಳಗೆ ಬಂದುಬಿಡುತ್ತೆ ವೇಟಿಂಗ್ ಲಿಸ್ಟಲ್ಲಿರೋರ್ದು ಲಿಸ್ಟು. ಮತ್ತು ಅವ್ರನ್ನ ಸೆಲೆಕ್ಟೆಡ್, ಅವ್ರಿಗೆ ಮೇಲು, ಅವ್ರಿಗೆ ಜಾಯ್ನಿಂಗು ಅದೆಲ್ಲ. ಆ್ಯಂಡ್ ಅಬೌಟ್ ಮೇಲ್ ಇವತ್ತು ಬರುತ್ತೆ ಅಂತ ಯಾರೋ ಹೇಳಿದ್ದಾರೆ. ಆ್ಯಂಡ್ ನಾನು ಕೇಳಿದಾಗ ಅವ್ರು ರೆಕ್ರೂಟ್ಮೆಂಟ್ಸ್ ಎಲ್ಲ ಹೇಳಿಲ್ಲ ಜಾಯ್ನಿಂಗ್ ಮೇಲೆ ಯಾವಾಗ ಬರುತ್ತೆ ಅಂತ. ಬಟ್ ಬರುತ್ತೆ ಅಂತ ಅಂದರು. ಮತ್ತು ಮೆಡಿಕಲ್ ಜಾಯ್ನಿಂಗ್ ಮೇಲ್ ಬರೋವರೆಗೂ ವೆಯ್ಟ್ ಮಾಡಬೇಕಂದ್ರೆ, ಇಲ್ಲ ನೀವು ಮೆಡಿಕಲ್ ಮಾಡಿಸ್ಕೊಳ್ಳಿ ಅಂತ ಅಂದಿದ್ದಾರೆ. ಬಟ್ ರಿಪೋರ್ಟಿಂಗ್ 28 ಇದೆ, ಎಲ್ಲಿ ಅಂತ ಗೊತ್ತಾಗುತ್ತೆ ಮೇಲಲ್ಲಿ. ಸೊ ನೋಡೋಣ, ಇನ್ನೂ ಟೈಮ್ ಇದೆ. ಇವತ್ತು 6 ಆದಮೇಲೆ ಮೇಲ್ ಬರ್ಬೋದು. ಇನ್ನೇನು 5 ಆಯಿತು, ಈ ಟೈಮಲ್ಲಿ ಅವರು ಮೇಲು ಅದೆಲ್ಲ ಬರೋದು. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ. ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು ನಂದು ನಾಳೆ ಕಂಪ್ಲೀಟ್ ಆಗುತ್ತೆ. ಇವತ್ತು ಕೊಟ್ಟು ಬಂದಿದ್ದೀನಿ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. CMO ಸೈನ್ ಒಂದಾಗಬೇಕು. ಆ್ಯಂಡ್ ಅಂದರೆ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರಬೇಕು. ಇನ್ನು ಉಳಿದಿದ್ದು ಫಾರ್ಮಲ್ಲಿ ಏನೇನಿದೆ, ಅದು ನೀವು ಫಿಟ್ನೆಸ್ ಸರ್ಟಿಫಿಕೇಟು PDF 4 ಶೀಟ್ ಇದೆಯಲ್ಲ, ಆ 4 ಶೀಟು, ಆ 4 ಫಾರ್ಮಲ್ಲಿ ಏನೇನಿದೆ ಅದೆಲ್ಲ ಕಂಪ್ಲೀಟ್ ಫಿಲ್ ಮಾಡ್ಕೊಬನ್ನಿ. ಆ್ಯಂಡ್ ಅಂದರೆ ನೀವು ಹೋದಾಗ ಏನಾದ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ರಿಗೆ ಗೊತ್ತಿರೋದು ಮಾತ್ರ ಫಿಟ್ನೆಸ್ ಅಂತ ಕೊಡ್ತಾರೆ. ಬಟ್ ಅದಾಗಲ್ಲ. ನೀವು ಫಾರ್ಮೆಟ್ ಇದೆಯಲ್ಲ, ಈ ಫಾರ್ಮೆಟಲ್ಲಿ ಏನೇನಿದೆ ಅದನ್ನೆಲ್ಲ ಅವ್ರನ್ನ ಯಾವ ಹೋಗ್ತೀರಾ ಅಲ್ಲಿ ಹಾಸ್ಪಿಟ್ಲಲ್ಲಿ, ಅಲ್ಲಿ ಡಾಕ್ಟರ್ಗೆ ತೋರಿಸಿ ಇಷ್ಟಿದೆ ಅಂತ. ಎಲ್ಲ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಆರ್ಥೋಗೆ ಹೋಗಬೇಕು, ಆಮೇಲೆ ENT ಗೆ ಹೋಗಬೇಕು, ಆಮೇಲೆ ಜನರಲ್ ಮೆಡಿಸನಿಗೆ ಹೋಗಬೇಕು. ಅದಾದಮೇಲೆ ಈ ಬ್ಲಡ್ ಟೆಸ್ಟಿಗೆ ಇದು ಮಾಡಿಸ್ಬೇಕು, ಆಮೇಲೆ ಯೂರಿನ್ ಟೆಸ್ಟಿಗೆ ಮಾಡಿಸ್ಬೇಕು. ಬ್ಲಡ್ ಟೆಸ್ಟು ಖಾಲಿ ಹೊಟ್ಟೆಲಿ ಮಾಡಿಸ್ಬೇಕು ಒಂದ್ಸಲ. ಅದಾದಮೇಲೆ 2 hours ಊಟ ಆದಮೇಲೆ ಒಂದ್ಸತಿ ಬ್ಲಡ್ ಟೆಸ್ಟ್ ಮಾಡಬೇಕು, ಎರಡರದ್ದು ರಿಪೋರ್ಟು. ಆ್ಯಂಡ್ HIV ಅದಕ್ಕೂ ಬ್ಲಡ್ ಟೆಸ್ಟಲ್ಲೇ ಗೊತ್ತಾಗುತ್ತೆ. ಆಫ್ಟರ್ ಫುಡ್ಡು ಬ್ಲಡ್ ಟೆಸ್ಟ್ ಅದು ಕೊಡಬೇಕು. ಸೊ ಆಲ್ಮೋಸ್ಟ್ ಎಲ್ಲ ಬ್ಲಡ್ ಟೆಸ್ಟಿಗೆ ರಿಲೇಟೆಡ್ ಇರೋದು. ರಿಪೋರ್ಟ್ ಅಂತ ಬಂದರೆ ಎಕ್ಸ್ರೇ ಚೆಸ್ಟ್ ಕೇಳಿದ್ದಾರೆ ಅಷ್ಟೇ. ಆ್ಯಂಡ್ ECG ಕೇಳಿದ್ದಾರೆ. ECG ನಾರ್ಮಲಾಗಿ ಎಲ್ಲರದ್ದು ನಾರ್ಮಲ್ ಇರುತ್ತೆ, ಅದೊಂದು ಸ್ಲಿಪ್ ಥರ ಬರುತ್ತೆ, ಅದಿದ್ರೆ ಸಾಕೊಂಡು ECG ಎಲ್ಲ ನಾರ್ಮಲ್ ಅಂತ ಅವ್ರು ಬರ್ಕೊಡ್ತಾರೆ. ಆ್ಯಂಡ್ ಆ ಫಾರ್ಮ್ನ ಡಾಕ್ಟರೇ ಏನಿದೆ ಅದನ್ನು ಫಿಲ್ ಮಾಡಿ ಲಾಸ್ಟಿಗೆ ಸೀಲು ಸೈನು ಅವ್ರು ಹಾಕೊಡ್ತಾರೆ. ಆ್ಯಂಡ್ ಎಲ್ಲೆಲ್ಲಿ ನಿಮ್ಮ ಸೈನು ಸೀಲಿದೆ ಅಲ್ಲಿ ನಿಮ್ಮ ಸೈಲು ಹಾಕ್ಕೊಳ್ಳಿ. ಆ್ಯಂಡ್ ಫೋಟೋನ ಪೇಸ್ಟ್ ಮಾಡಿಬಿಟ್ಟು ಫೋಟೋ ಮೇಲೆ ಕ್ರಾಸ್ ಸಿಗ್ನೇಚರ್ ಹಾಕಿ. ಸೊ ನಂದು ನಾಳೆ ಫುಲ್ ಕಂಪ್ಲೀಟ್ ಆದಮೇಲೆ ನಂದು ಏನೇನು ಟೆಸ್ಟ್ ಮಾಡಿಸಿದ್ದೆ, ನಂದು ಏನೇನು ರಿಪೋರ್ಟ್ ಬಂದಿದೆ, ಆ ರಿಪೋರ್ಟ್ ಯಾವುದ್ಯಾವ್ದು ಅಟ್ಯಾಚ್ ಮಾಡ್ತೀನಿ ನಾನು, ಅದೆಲ್ಲ ಡೀಟೇಲಾಗಿ ನಾಳೆ ಹೇಳ್ತೀನಿ.
So thank you for watching.